ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಡ್ರಾಯಿಂಗ್ ಪ್ರಕಾರ ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಅಳತೆಗಳನ್ನು ಗುರುತಿಸುವುದು, ಹ್ಯಾಕ್ಸಾವಿಂಗ್ ಮೂಲಕ ಮೆಟಲ್ ಅನ್ನು ಕತ್ತರಿಸುವುದು, ಹೆಚ್ಚುವರಿ ಅಥವಾ ಕೊರತೆಯ 0.25 ಮಿಲಿಮೀಟರ್ ನಿಖರತೆಗೆ ಫೈಲ್ ಮತ್ತು ಫಿನಿಶ್ ಮಾಡುವ ಹಂತಗಳು, ಚೈನ್ ಡ್ರಿಲ್ ಚಿಪ್ ಮಾಡುವ ಮೂಲಕ ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಕತ್ತರಿಸಿ ತೆಗೆದುಹಾಕುವುದು, ಸ್ಕ್ವೇರ್ ಸ್ಲಾಟ್ನಲ್ಲಿ ಹೆಚ್ ಫಿಟ್ಟಿಂಗ್ ಮಾಡುವುದು. ಮೊದಲು ಫಿಟ್ಟಿಂಗ್ ಎಂದರೇನು ಎಂದು ತಿಳಿಯೋಣ. ಫಿಟ್ಟಿಂಗ್ ಎನ್ನುವುದು ಅಗತ್ಯ ಫಿಟ್ ಅನ್ನು ಸುಭದ್ರಗೊಳಿಸಲು ಅಳತೆ ಅಥವಾ ಆಕಾರವನ್ನು ಅಗತ್ಯವಿರುವ ಗಾತ್ರ ಅಥವಾ ರೂಪಕ್ಕೆ ತಂದ ನಂತರ ಭಾಗಗಳ ಅಸೆಂಬ್ಲಿಗೆ ಸಂಬಂಧಿಸಿದೆ. ಫಿಟ್ಟಿಂಗ್ಗೆ ಅಗತ್ಯವಿರುವ ಕಾರ್ಯಾಚರಣೆಗಳನ್ನು ಸಾಮಾನ್ಯವಾಗಿ ವರ್ಕ್ ಬೆಂಚ್ ಮೇಲೆ ನಡೆಸಲಾಗುತ್ತದೆ. ಫಿಟ್ಟಿಂಗ್ ಶಾಪ್ನಲ್ಲಿ ನಡೆಸಲಾಗುವ ವಿವಿಧ ಕಾರ್ಯಾಚರಣೆಗಳೆಂದರೆ ಮಾರ್ಕಿಂಗ್, ಚಿಪ್ಪಿಂಗ್, ಸಾವಿಂಗ್, ಫೈಲಿಂಗ್, ಸ್ಕ್ರೇಪಿಂಗ್, ಡ್ರಿಲ್ಲಿಂಗ್, ಥ್ರೆಡ್ ಕಟಿಂಗ್ ಇತ್ಯಾದಿ. ಇದಕ್ಕಾಗಿ ಅಗತ್ಯವಿರುವ ಪರಿಕರಗಳನ್ನು ಪಟ್ಟಿ ಮಾಡೋಣ. ಸ್ಟೀಲ್ ರೂಲ್, ಡಾಟ್ ಪಂಚ್, ಬೆಂಚ್ ವೈಸ್, ಬಾಲ್ ಪೀನ್ ಹ್ಯಾಮರ್, ಡ್ರಿಲ್ಲಿಂಗ್ ಮಷಿನ್, ಡ್ರಿಲ್ ಬಿಟ್, ಚಿಸಲ್, ವರ್ನಿಯರ್ ಕ್ಯಾಲಿಪರ್, ಫೈಲ್ಸ್, lubricating oil, hacksaw blade with frame, surface table, scriber, vernier height gauge, tri-square, micrometer, marking media. ಡ್ರಾಯಿಂಗ್ ಪ್ರಕಾರ ಹೆಚ್ಚುವರಿ ಅಥವಾ ಕೊರತೆಯ 0.25 ಮಿಲಿಮೀಟರ್ ನಿಖರತೆಗೆ ಫೈಲ್ ಮತ್ತು ಫಿನಿಶ್ ಮಾಡುವ ಕಾರ್ಯವಿಧಾನವನ್ನು ನಾವು ಈಗ ಕಲಿಯೋಣ. ಸ್ಟೀಲ್ ರೂಲ್ ಬಳಸಿ ಅದರ ಗಾತ್ರಕ್ಕಾಗಿ ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಿ. ಸಮಾನಾಂತರತೆ ಮತ್ತು ಲಂಬತೆಯನ್ನು ಕಾಯ್ದುಕೊಳ್ಳುವ ಮೂಲಕ ವರ್ಕ್ ಪೀಸ್ಗಳನ್ನು ಅಂದರೆ ಭಾಗ 1 90x65x8 ಮಿಲಿಮೀಟರ್ ವರೆಗೆ ಫೈಲ್ ಮತ್ತು ಫಿನಿಶ್ ಮಾಡಿ. ಲಭ್ಯವಿರುವ ಕಚ್ಚಾ ವಸ್ತುವು ಅಗತ್ಯವಿರುವ ಗಾತ್ರಕ್ಕಿಂತ 3 ಮಿಲಿಮೀಟರ್ ದೊಡ್ಡದಾಗಿದ್ದರೆ ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಹ್ಯಾಕ್ಸಾ ಮಾಡಿ. ಭಾಗ 1 ಫೇಸ್ ಎ ಮೇಲೆ ಮಾರ್ಕಿಂಗ್ ಮಾಧ್ಯಮವನ್ನು ಅಪ್ಲೈ ಮಾಡಿ. ಬಿ ಮೇಲ್ಮೈಯಿಂದ 10 ಮಿಲಿಮೀಟರ್, 35 ಮಿಲಿಮೀಟರ್, 55 ಮಿಲಿಮೀಟರ್ ಮತ್ತು 80 ಮಿಲಿಮೀಟರ್ನಲ್ಲಿ ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ಸರ್ಫೇಸ್ ಸಿ ಇಂದ 10 ಮಿಲಿಮೀಟರ್, 25 ಮಿಲಿಮೀಟರ್, 40 ಮಿಲಿಮೀಟರ್ ಮತ್ತು 55 ಮಿಲಿಮೀಟರ್ನಲ್ಲಿ ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಡ್ರಾಯಿಂಗ್ ಪ್ರಕಾರ ವಿಟ್ನೆಸ್ ಮಾರ್ಕ್ಗಳನ್ನು ಪಂಚ್ ಮಾಡಿ. ಸೆಂಟರ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿಕೊಂಡು ರಿಲೀಫ್ ಹೋಲ್ಗಳಿಗಾಗಿ ಪಂಚ್ ಮಾಡಿ. ಭಾಗ 1ರಲ್ಲಿ ಹೆಚ್ಚುವರಿ ಮೆಟಲ್ ಅನ್ನು ತೆಗೆಯುವ ಬಗ್ಗೆ ಈಗ ನಾವು ಕಲಿಯೋಣ. ಭಾಗ 1ರಲ್ಲಿ ಕಾರ್ನರ್ಗಳಲ್ಲಿ 3 ಮಿಲಿಮೀಟರ್ ವ್ಯಾಸದ ರಿಲೀಫ್ ಡ್ರಿಲ್ ಹೋಲ್ಗಳನ್ನು ಮಾಡಿ. ಭಾಗ 1ರ ಡ್ರಾಯಿಂಗ್ ಪ್ರಕಾರ ಹೆಚ್ಚುವರಿ ಮೆಟೀರಿಯಲ್ಗಳನ್ನು ತೆಗೆದುಹಾಕಲು ಆರಂಭದಲ್ಲಿ 3 ಮಿಲಿಮೀಟರ್ ವ್ಯಾಸದ ಡ್ರಿಲ್ ಬಿಟ್ ಬಳಸಿ ವಿಟ್ನೆಸ್ ಮಾರ್ಕ್ಗಳ ಮೇಲೆ ಚೈನ್ ಡ್ರಿಲ್, ತದನಂತರ 6 ಮಿಲಿಮೀಟರ್ ವ್ಯಾಸದ ಡ್ರಿಲ್ ಬಿಟ್ ಬಳಸಿ. ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಕತ್ತರಿಸಲು ಚೈನ್ ಡ್ರಿಲ್ಡ್ ಹೋಲ್ಗಳ ಮೇಲೆ ಚಿಪ್ಪಿಂಗ್ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತದೆ.
ಭಾಗ 1ರ ಅಗತ್ಯ ಅಳತೆಗಳನ್ನು ಪಡೆಯಲು ವಿವಿಧ ಗ್ರೇಡ್ನ ಫೈಲ್ಗಳನ್ನು ಬಳಸಿಕೊಂಡು ಹೆಚ್ಚುವರಿ ಮೆಟೀರಿಯಲ್ಗಳನ್ನು ತೆಗೆದುಹಾಕಿ. ಔಟ್ಸೈಡ್ ಮೈಕ್ರೋಮೀಟರ್ ಅಥವಾ ವರ್ನಿಯರ್ ಕ್ಯಾಲಿಪರ್ಗಳೊಂದಿಗೆ ಭಾಗ 1ರ ಗಾತ್ರವನ್ನು ಅಳೆಯಿರಿ. ಸ್ಮೂತ್ ಫೈಲ್ಗಳನ್ನು ಬಳಸಿ ಜಾಬ್ ಅನ್ನು ಫಿನಿಶ್ ಮತ್ತು ಡಿಬರ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಭಾಗ 2ಕ್ಕೆ ಈಗ ಮಾರ್ಕ್ ಮಾಡೋಣ. ಸ್ಟೀಲ್ ರೂಲ್ ಬಳಸಿ ಕಚ್ಚಾ ವಸ್ತುಗಳ ಗಾತ್ರಗಳನ್ನು ಪರಿಶೀಲಿಸಿ. ಭಾಗ 2ನ್ನು 70 x 45 x 8 ಮಿಲಿಮೀಟರ್ ಗಾತ್ರಕ್ಕೆ ಸಮಾನಾಂತರತೆ ಮತ್ತು ಲಂಬತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಫೈಲ್ ಮತ್ತು ಫಿನಿಶ್ ಮಾಡಿ. ಲಭ್ಯವಿರುವ ಕಚ್ಚಾ ವಸ್ತುವು ಅಗತ್ಯವಿರುವ ಗಾತ್ರಕ್ಕಿಂತ 3 ಮಿಲಿಮೀಟರ್ ದೊಡ್ಡದಾಗಿದ್ದರೆ ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಹ್ಯಾಕ್ಸಾ ಮಾಡಿ. ಭಾಗ 2ರಲ್ಲಿ ಮಾರ್ಕಿಂಗ್ ಮಾಧ್ಯಮವನ್ನು ಅಪ್ಲೈ ಮಾಡಿ. ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿ ಬಿ ಸರ್ಫೇಸ್ನಿಂದ 25 ಮಿಲಿಮೀಟರ್ ಮತ್ತು 45 ಮಿಲಿಮೀಟರ್ನಲ್ಲಿ ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ವರ್ನಿಯರ್ ಹೈಟ್ ಗೇಜ್ ಬಳಸಿ ಸಿ ಸರ್ಫೇಸ್ನಿಂದ 15 ಮಿಲಿಮೀಟರ್ ಮತ್ತು 30 ಮಿಲಿಮೀಟರ್ನಲ್ಲಿ ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಡ್ರಾಯಿಂಗ್ ಪ್ರಕಾರ ವಿಟ್ನೆಸ್ ಮಾರ್ಕ್ಗಳನ್ನು ಪಂಚ್ ಮಾಡಿ. ಸೆಂಟರ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿಕೊಂಡು ರಿಲೀಫ್ ಹೋಲ್ಗಳಿಗಾಗಿ ಪಂಚ್ ಮಾಡಿ. ಭಾಗ 2ರಲ್ಲಿ ಹೆಚ್ಚುವರಿ ಮೆಟಲ್ ಅನ್ನು ತೆಗೆಯುವ ಬಗ್ಗೆ ಈಗ ನಾವು ಕಲಿಯೋಣ. ಭಾಗ 2ರಲ್ಲಿ ಕಾರ್ನರ್ಗಳಲ್ಲಿ 3 ಮಿಲಿಮೀಟರ್ ವ್ಯಾಸದ ರಿಲೀಫ್ ಡ್ರಿಲ್ ಹೋಲ್ಗಳನ್ನು ಮಾಡಿ. ಭಾಗ 1ರ ಡ್ರಾಯಿಂಗ್ ಪ್ರಕಾರ ಹೆಚ್ಚುವರಿ ಮೆಟೀರಿಯಲ್ಗಳನ್ನು ತೆಗೆದುಹಾಕಲು ವಿಟ್ನೆಸ್ ಮಾರ್ಕ್ಗಳ ಮೇಲೆ ಆರಂಭದಲ್ಲಿ 3 ಮಿಲಿಮೀಟರ್ ವ್ಯಾಸದ ಡ್ರಿಲ್ ಬಿಟ್ ಬಳಸಿ ಚೈನ್ ಡ್ರಿಲ್, ತದನಂತರ 6 ಮಿಲಿಮೀಟರ್ ವ್ಯಾಸದ ಡ್ರಿಲ್ ಬಿಟ್ ಬಳಸಿ. ಚೈನ್ ಡ್ರಿಲ್ಲಿಂಗ್ ನಂತರ ಹ್ಯಾಕ್ಸಾ ಮೂಲಕ ಭಾಗ 2ರಲ್ಲಿ ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಕತ್ತರಿಸಿ ಪ್ರತ್ಯೇಕಿಸಿ. ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಕತ್ತರಿಸಲು ಚೈನ್ ಡ್ರಿಲ್ಡ್ ಹೋಲ್ಗಳ ಮೇಲೆ ಚಿಪ್ಪಿಂಗ್ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತದೆ. ಭಾಗ 2ರ ಅಗತ್ಯ ಅಳತೆಗಳನ್ನು ಪಡೆಯಲು ವಿವಿಧ ಗ್ರೇಡ್ನ ಫೈಲ್ಗಳನ್ನು ಬಳಸಿಕೊಂಡು ಹೆಚ್ಚುವರಿ ಮೆಟೀರಿಯಲ್ಗಳನ್ನು ತೆಗೆದುಹಾಕಿ. ಔಟ್ಸೈಡ್ ಮೈಕ್ರೋಮೀಟರ್ ಅಥವಾ ವರ್ನಿಯರ್ ಕ್ಯಾಲಿಪರ್ಗಳೊಂದಿಗೆ ಭಾಗ 2ರ ಗಾತ್ರವನ್ನು ಅಳೆಯಿರಿ. ಸ್ಮೂತ್ ಫೈಲ್ಗಳನ್ನು ಬಳಸಿ ಜಾಬ್ ಅನ್ನು ಫಿನಿಶ್ ಮತ್ತು ಡಿಬರ್ ಮಾಡಿ. ಸ್ಲೈಡ್ ಫಿಟ್ಗಾಗಿ ಭಾಗ 1 ಮತ್ತು ಭಾಗ 2ರ ಅಸೆಂಬ್ಲಿ ಬಗ್ಗೆ ಈಗ ಕಲಿಯೋಣ. ಸ್ಲೈಡಿಂಗ್ ಫಿಟ್ ಎನ್ನುವುದು ಒಂದರ ಮೇಲೊಂದು ಸ್ಲೈಡ್ ಮಾಡುವ ಮೆಕ್ಯಾನಿಕಲ್ ಭಾಗಗಳಿಗೆ ಸೂಕ್ತವಾಗಿದೆ. ಭಾಗ 1 ಮತ್ತು 2 ಅಸೆಂಬಲ್ ಮಾಡಿ ಮತ್ತು ಸ್ಲೈಡ್ ಫಿಟ್ ಅನ್ನು ಪರಿಶೀಲಿಸಿ. ತೆಳುವಾದ ಆಯಿಲ್ ಕೋಟ್ ಅನ್ನು ಲೇಪಿಸಿ ಮತ್ತು ಮೌಲ್ಯಮಾಪನಕ್ಕಾಗಿ ಅದನ್ನು ಸಂರಕ್ಷಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಡ್ರಾಯಿಂಗ್ ಪ್ರಕಾರ ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಅಳತೆಗಳನ್ನು ಗುರುತಿಸುವುದು, ಹ್ಯಾಕ್ಸಾವಿಂಗ್ ಮೂಲಕ ಮೆಟಲ್ ಅನ್ನು ಕತ್ತರಿಸುವುದು, ಹೆಚ್ಚುವರಿ ಅಥವಾ ಕೊರತೆಯ 0.25 ಮಿಲಿಮೀಟರ್ ನಿಖರತೆಗೆ ಫೈಲ್ ಮತ್ತು ಫಿನಿಶ್ ಮಾಡುವ ಹಂತಗಳು, ಚೈನ್ ಡ್ರಿಲ್, ಚಿಪ್ ಮಾಡುವ ಮೂಲಕ ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಕತ್ತರಿಸಿ ತೆಗೆದುಹಾಕುವುದು, ಸ್ಕ್ವೇರ್ ಸ್ಲಾಟ್ನಲ್ಲಿ ಹೆಚ್ ಫಿಟ್ಟಿಂಗ್ ಮಾಡುವುದು.